ಈಗ ನಮ್ಮೊಂದಿಗೆ ನಮ್ಮ ಸ್ಪೋರ್ಟ್ಸ್ ಬ್ಯೂರೋ ರಿಪೋರ್ಟರ್ ಆಗಿರುವಂಥ ಸುಮಾ ಕೂಡ ಜಾಯ್ನ್ ಆಗಿದ್ದಾರೆ. ಸುಮಾ, ಇವತ್ತಿನ ಮ್ಯಾಚನ್ನು ಕಂಪ್ಲೀಟ್ ಆಗಿ ಗಮನಿಸಿದ್ರಿ, ಇಡೀ ಟೂರ್ನಮೆಂಟ್ನ ನೀವು ರಿಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಿ. ಇವತ್ತಿನ ಮ್ಯಾಚ್ ಬಗ್ಗೆ ಹೇಳೋದಾದ್ರೆ 2024ರ T20 ವಿಶ್ವಕಪ್ ಯಾರಿಗೆ ನಾಗೇಂದ್ರ ಬಾಬು? ಇನ್ನೊಂದೇನು ಅಂತ ಅಂದ್ರೆ, ಇದು ಐತಿಹಾಸಿಕ ಗೆಲುವು, ಇತಿಹಾಸ ಬರೆದಿದೆ T20 ಕ್ರಿಕೆಟ್ನಲ್ಲಿ. ಅದು ಹೇಗಪ್ಪ ಅಂತ ಅಂದ್ರೆ, T20 ವಿಶ್ವಕಪ್ನಲ್ಲಿ ಅಜೇಯವಾಗಿ ಇಲ್ಲಿವರೆಗೆ ಯಾವ ತಂಡ ಕೂಡ T20 ವಿಶ್ವಕಪ್ ಟ್ರೋಫಿಯನ್ನು ಗೆದ್ದಿರಲಿಲ್ಲ. ಮೊದಲ ಬಾರಿಗೆ ಭಾರತ ಅಜೇಯವಾಗಿ T20 ವಿಶ್ವಕಪ್ ಗೆದ್ದಂತಹ ಸಾಧನೆಯನ್ನ ಮಾಡಿದೆ ನಾಗೇಂದ್ರ ಬಾಬು. ಈಗ ಒಂದು ಕಡೆ ವಿರಾಟ್ ಕೊಹ್ಲಿ ವಿದಾಯವನ್ನ ಹೇಳಿದ್ದಾರೆ T20 ವರ್ಲ್ಡ್ ಕಪ್ ಮಾತ್ರ. ಸೊ ಈಗ ವಾಟ್ ನೆಕ್ಸ್ಟ್? ಅವರ ಸ್ಥಾನವನ್ನು ತುಂಬುವಂಥವ್ರು ಯಾರಿದ್ದಾರೆ ಟೀಮಲ್ಲಿ? ಅವರ ಸ್ಥಾನವನ್ನ ತುಂಬೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ, ಇನ್ನೊಬ್ರು ಬರ್ಬೇಕು. ಸಚಿನ್ ತೆಂಡೂಲ್ಕರ್ ಅವರು ಅಂತ ಬಂದಾಗ ನೆಕ್ಸ್ಟ್ ಯಾರು ಅಂತ ಬಂದಾಗ ವಿರಾಟ್ ಕೊಹ್ಲಿ ಇದ್ರು. ನೆಕ್ಸ್ಟ್ ಯಾರು ಅಂತ ಬಂದಾಗ ಬ್ಯಾಟಿಂಗ್ ಅನ್ನ ನೋಡೋದಾದ್ರೆ ಒನ್ ಡೌನ್ ಅಲ್ಲಿ ರಿಷಬ್ ಪಂತ್ ಅದ್ಭುತವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನು ಕೊಹ್ಲಿಗೆ ರೀಪ್ಲೇಸ್ಮೆಂಟ್ ಅಂತ ಅಂದ್ರೆ ರಿಷಬ್ ಪಂತ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಅವರು ಕೂಡ ಕೊಹ್ಲಿ ತರನೇ ಅಗ್ರೆಸಿವ್ ಬ್ಯಾಟರ್. ಹಾಗಾಗಿ ಕೊಹ್ಲಿಗೆ ರೀಪ್ಲೇಸ್ಮೆಂಟ್ ಅಂತ ಬಂದಾಗ ಅದು ರಿಷಬ್ ಪಂತ್. ಇನ್ನೊಂದು ಹೇಳಿ, ಅಕ್ಷರ್ ಪಟೇಲ್ ಬೌಲಿಂಗ್ ಅನ್ನ ಮಾಡ್ಬೇಕಾದ್ರೆ ಸುಮಾರು 24 ರನ್ ಕೊಟ್ಬಿಟ್ರು. ಎಲ್ಲೋ ಒಂದ್ ಕಡೆ ಅಲ್ಲಿ ಮ್ಯಾಚ್ ಹೋಗ್ಬಿಡುತ್ತಾ ಅನ್ನೋ ಒಂಥರ ಭಯ ಆಗ್ತಾ ಇತ್ತು. ಆದ್ರೂ ಕೂಡ ಹೋಪ್ಸ್ ಇತ್ತು. ಎಲ್ಲಿ ಕಮ್ ಬ್ಯಾಕ್ ಆಯ್ತು ಟೀಮ್ ಇಂಡಿಯಾ? ಬೂಮ್ರಾ ಬೌಲಿಂಗ್ ಯಾವಾಗ ಬಂದ್ರು, ಅವ್ರು ಯಾವಾಗ ವಿಕೆಟ್ ಅನ್ನ ಪಡೆದ್ರು, ಅವಾಗ ಫುಲ್ ಕಂಪ್ಲೀಟ್ ಆಗಿ ಭಾರತದ ಕಡೆಗೆ ಮ್ಯಾಚ್ ಟರ್ನ್ ಆಯ್ತು. ಜೊತೆಗೆ ರೋಹಿತ್ ಕ್ಯಾಪ್ಟನ್ಸಿಯನ್ನ ಇಲ್ಲಿ ಮಾತಾಡಲೇಬೇಕು. ನಾವು 2023ರ ಏಕದಿನ ವಿಶ್ವಕಪ್ ಆಗಿರ್ಬೋದು, ಅಜೇಯವಾಗಿ ಸೋಲಿಲ್ಲದ ಸರದಾರರಾಗಿ ಭಾರತ ಫೈನಲ್ಗೆ ಎಂಟ್ರಿ ಕೊಟ್ಟಿತ್ತು. ಆದರೆ ಫೈನಲ್ನಲ್ಲಿ ಸೋತಿತ್ತು. ಆದರೆ ಈ ಬಾರಿನೂ ಕೂಡ ಭಾರತ ಸೋಲಿಲ್ಲದ ಸರದಾರರಾಗಿ ಫೈನಲ್ಗೆ ಎಂಟ್ರಿ ಕೊಡ್ತು. ಜೊತೆಗೆ ಟ್ರೋಫಿಯನ್ನ ಗೆದ್ದು, ಜೊತೆಗೆ 17 ವರ್ಷಗಳ ನಂತರ ಬಾಬು ಅವರೇ T20 ವಿಶ್ವಕಪ್ಗೆ ಮುತ್ತಿಕ್ಕಿದಂತಹ ಸಾಧನೆಯನ್ನ ಮಾಡ್ತು. ಇನ್ನೊಂದು ನಾವಿಲ್ಲಿ ಮಾತಾಡಲೇಬೇಕು, ಅದೇನಪ್ಪ ಅಂತ ಅಂದ್ರೆ ರಾಹುಲ್ ದ್ರಾವಿಡ್ ಇದು ಕೊನೆಯ ಮ್ಯಾಚ್ ಆಗಿತ್ತು. ಅವರಿಗೆ ನಮ್ಮ ಟೀಮ್ ಇಂಡಿಯಾ ಗೆಲುವಿನ ವಿದಾಯವನ್ನ ಹೇಳಿದೆ. ಯಾಕೆ ಅಂತಂದ್ರೆ T20 ವಿಶ್ವಕಪ್ನ ನಂತರ ಅವರ ಕೋಚಿಂಗ್ ಅವಧಿ ಮುಕ್ತಾಯ ಆಗ್ತಾ ಇದೆ. ಇನ್ನು ಟೀಮ್ ಇಂಡಿಯಾಕ್ಕೆ ಹೊಸ ಮೇಷ್ಟ್ರು ಬರ್ತಾ ಇದ್ದಾರೆ. ಹಾಗಾಗಿ ರಾಹುಲ್ ದ್ರಾವಿಡ್ ಅಂತೂ ಫುಲ್ ಖುಷಿಯಾಗಿರ್ತಾರೆ. ಅವ್ರ ಕೋಚ್ ಆದಾಗ ಅಂಡರ್-19 ವಿಶ್ವಕಪ್ ಕೂಡ ಭಾರತ ಗೆದ್ದಿತ್ತು. ನಮಗೆ ಒಟ್ಟಾರೆ ಹೇಳಬೇಕು ಅಂತಂದ್ರೆ ಟೀಮ್ ಇಂಡಿಯಾಗೆ ಅದೃಷ್ಟ ತಂದ ದ್ರೋಣಾಚಾರ್ಯ ಅಂತಾನೂ ಹೇಳ್ಬೋದು. ಯಾವ ಮ್ಯಾಚ್ ಕೂಡ ಕೊಹ್ಲಿ ಆಡಿರಲಿಲ್ಲ, ಕಮ್ಮಿ ಇತ್ತು. ಆದರೆ ಫೈನಲ್ ಮ್ಯಾಚ್ ಆಡೋದಲ್ಲದೆ ಮ್ಯಾನ್ ಆಫ್ ದಿ ಮ್ಯಾಚ್ ಕೊಹ್ಲಿ ಇಲ್ಲಿ ಎಷ್ಟು ಆಧಾರವಾಗಿದ್ರು ಅಂತ. ನೀವು ಕರೆಕ್ಟಾಗಿ ಹೇಳಿದ್ರಿ. ಕೊಹ್ಲಿ ಯಾವ ಮ್ಯಾಚನ್ನು ಆಡಿರಲಿಲ್ಲ. ಸೆಮಿಫೈನಲ್ ಮ್ಯಾಚ್ನಲ್ಲಿ ರೋಹಿತ್ ಶರ್ಮಾಗೆ ಕೊಹ್ಲಿ ಪರ್ಫಾರ್ಮೆನ್ಸ್ ಬಗ್ಗೆ ಮೀಡಿಯಾದವರು ಒಂದು ಪ್ರಶ್ನೆ ಕೇಳ್ತಾರೆ. ಅದೇನಪ್ಪ ಅಂತ ಅಂದರೆ, ಯಾಕೆ ಕೊಹ್ಲಿ ಆಡ್ತಾ ಇಲ್ಲ, ಕೊಹ್ಲಿ ಫಾರ್ಮಲ್ಲಿಲ್ಲ, ಕೊಹ್ಲಿ ಬಗ್ಗೆ ನೀವೇನು ಹೇಳ್ತೀರಾ, ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಹೇಳಿಬಿಟ್ಟು ಮೀಡಿಯಾದವ್ರು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ರೋಹಿತ್ ಶರ್ಮಾ ಒಂದೇ ಮಾತನ್ನು ಹೇಳ್ತಾರೆ, ಅವ್ರು ಇವಾಗ ಆಡದೇ ಇರ್ಬೋದು, ಅವರು ಎಲ್ಲ ಆಟವನ್ನು ಫೈನಲ್ನಲ್ಲಿ ಆಡ್ತಾರೆ, ಅವರ ಸ್ಟ್ರೆಂತ್ ಏನು ಅನ್ನೋದನ್ನು ಮಾಡ್ತಾರೆ ಅಂತ ಹೇಳಿ. ಅದೇ ರೀತಿಯಾಗಿ ರೋಹಿತ್ ಶರ್ಮಾನ ನಂಬಿಕೆಯನ್ನು ಈಗ ಕೊಹ್ಲಿ ಉಳಿಸ್ಕೊಂಡಿದ್ದಾರೆ. ವಿರಾಟ್ ಕೊಹ್ಲಿ ಏನು ಅನ್ನೋದನ್ನ ಬಹಳ ಹತ್ತಿರದಿಂದ ಕಂಡು ರೋಹಿತ್ ಶರ್ಮಾ ಅರ್ಥ ಮಾಡ್ಕೊಂಡಿದ್ದಾರೆ ಅಂತಾಯ್ತು. ಈಗ ನೋಡಿ, 177 ಟಾರ್ಗೆಟ್, 176 ರನ್, ಅದರಲ್ಲಿ 76 ರನ್ನು ಕೊಹ್ಲಿಯದ್ದೇ. ಅದೆಷ್ಟು ಪ್ರಮುಖ? ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಕೊಹ್ಲಿ ಸಿಡಿಸಿದಂಥ 76 ರನ್. ಕೊಹ್ಲಿ 50 ರನ್ ಸಿಡ್ಸೋಕ್ಕಿಂತ ಮುಂಚೆ ಇದೆಯಲ್ಲ, ಎಲ್ಲರೂ ಟೀಕೆಗಳನ್ನ ಮಾಡೋದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಇದೇನು ಟೆಸ್ಟ್ ಕ್ರಿಕೆಟ್ ಆಡ್ತಿದ್ದಾರಾ, ಕೊಹ್ಲಿಯಿಂದ ಯಾಕೆ ರನ್ ಬರ್ತಾ ಇಲ್ಲ ಅಂಥೇಳಿ. ಆದರೆ ಕೊಹ್ಲಿನ ಆಧಾರ ಸ್ತಂಭ, ಟೀಮ್ ಇಂಡಿಯಾದ ಆಪತ್ ಬಾಂಧವ ಅಂತ ಇದಕ್ಕೆ ಹೇಳೋದು. ಯಾಕೆ ಅಂತಂದರೆ, ಟೀಮ್ ಇಂಡಿಯಾ 37 ರನ್ ಇದ್ದಾಗ 3 ಇಂಪಾರ್ಟೆಂಟ್ ವಿಕೆಟನ್ನು ಕಳ್ಕೊಳ್ಳುತ್ತೆ. ಆಗ ತಂಡಕ್ಕೆ ಆಧಾರವಾಗಿ ನಿಂತಿದ್ದು, ತಂಡದ ಆಪತ್ ಬಾಂಧವ ಆಗಿದ್ದು ಇದೇ ವಿರಾಟ್ ಕೊಹ್ಲಿ. ಅವರು ಸ್ಲೋ ಆಗಿ ಯಾಕೆ ರನ್ನನ್ನು ಗಳಿಸ್ತಾ ಇದ್ರು ಅನ್ನೋದು ಇಲ್ಲಿ ಅರ್ಥ ಆಗತ್ತೆ. ಸುಮ್ಮ ಆಗಲೇ ಒಂದು ಮಾತನ್ನು ಹೇಳ್ತಾ ಇದ್ರಿ, ಈ ಶನಿವಾರ ಆಡಿದಂಥ ಮ್ಯಾಚ್ 1983 ಬಗ್ಗೆ ಅವಾಗಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ. ಇವತ್ತು ಕೂಡ ಶನಿವಾರ ಆಡಿರುವಂಥ ಮ್ಯಾಚ್ ಗೆದ್ದಿದೆ. ಇದು ಲಕ್ ಅಂತೀರಾ ಅಥವಾ ಟೀಮ್ ಎಫರ್ಟ್ ಅಂತ ಹೇಳ್ತೀರಾ?
ಲಕ್ಕು ಇದೆ, ಜೊತೆಗೆ ಟೀಮ್ ಎಫರ್ಟು ಕೂಡ ಇದೆ. ಟೀಮ್ ಎಫರ್ಟ್ ಇಲ್ಲ ಅಂತಂದರೆ ವಿಶ್ವಕಪ್ ಅಂತಹ ದೊಡ್ಡ ಟೂರ್ನಿಯನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಏನು ಅಂತಂದರೆ 1983 ಜೂನ್ 25 ಶನಿವಾರ ಬಂದಿತ್ತು. ಅದೇ ರೀತಿಯಾಗಿ ಈ ಬಾರಿಯ T20 ವಿಶ್ವಕಪ್ ಕೂಡ ಶನಿವಾರ ಬಂದಿದೆ. ಲಕ್ ಕೈ ಹಿಡಿದಿದೆ, ಜೊತೆಗೆ ಟೀಮ್ ಇಂಡಿಯಾದ ಎಫರ್ಟ್ ಕೂಡ ಇದೆ. ಲಕ್ ಕೈ ಹಿಡಿದಿದೆ ಅನ್ನೋದಕ್ಕಿಂತ ಟೀಮ್ ಇಂಡಿಯಾದಲ್ಲಿ ಎಲ್ಲ ಆಟಗಾರರು ಅತ್ಯದ್ಭುತವಾದಂಥ ಪ್ರದರ್ಶನ ಕೊಟ್ಟಿದ್ದಾರೆ. ಹೌದು ಹೌದು. ಅದರಲ್ಲೂ ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಚ್ ಬಗ್ಗೆ ಮಾತಾಡಲೇಬೇಕು. ತುಂಬಾ ಅದು ಟರ್ನಿಂಗ್ ಪಾಯಿಂಟ್ ಕ್ಯಾಚ್ ಅದು. ಅದೆಲ್ಲ ಒಂದು ಕಡೆ ಸಿಕ್ಸ್ ಅಂತೇಳಿ ಇನ್ನೂ ಕೂಡ ಬ್ಯಾಟ್ಸ್ಮನ್ ಆಚೆ ಕಡೆ ಹೋಗೇ ಇರಲಿಲ್ಲ. ಥರ್ಡ್ ಅಂಪೈರ್ಗೆ ಹೋಯ್ತು ಅದು. ಅದು ಅದ್ಭುತ ಕ್ಯಾಚ್, ಅದು ಕೂಡ ಟೀಮ್ ಇಂಡಿಯಾ ಗೆಲುವಿಗೆ ಒಂದು ಕಾರಣ. ಎಲ್ಲರಿಗೂ ರೋಮಾಂಚನಗೊಳಿಸ್ತಕ್ಕಂಥ ಒಂದು ಕ್ಯಾಚ್ ಆಗಿತ್ತದು. ಇವತ್ತು ಒಂದು ಹಂತದಾಗ ಅನಿಸ್ತಾ ಇತ್ತು ಏನಪ್ಪ ಭಾರತ ದೇಶ ಬಹಳಷ್ಟು ಬಿಕ್ಕಟ್ಟಿಗೆ ಸಿಲುಸ್ತದೆ ಅಂತಕ್ಕಂಥ ಪರಿಸ್ಥಿತಿ ಬಂದಾಗ ಬೌಲರ್ಗಳು, ವಿಶೇಷವಾಗಿ ಇಬ್ಬರು ಬೌಲರ್ಗಳು ಬಹಳ ಅತ್ಯದ್ಭುತವಾಗಿ ಬೌಲಿಂಗ್ ಮಾಡೋ ಮುಖಾಂತರ ಜಯವನ್ನು ತಂದು ಕೊಡುವಂಥದ್ದಾಗಿದೆ. 17 ವರ್ಷಗಳ ಏನು ಒಂದು ಸೋಲಿನ ಕಹಿ ಇತ್ತು ಅದನ್ನು ನೆನಪಾರೋ ಮುಖಾಂತರ ಇವತ್ತು ಸಿಹಿಯಲ್ಲಿ ಇವತ್ತು ಭಾರತ ಪದರಾವರ್ತನೆ ಹೊಂದಿದೆ. ಜಗತ್ತಿಗೆ ಮತ್ತೊಮ್ಮೆ ಭಾರತ ಜಗನ್ಮಾತೆಯಾಗಿ ಬೆಳಗಿದೆ ಅನ್ನತಕ್ಕಂಥದ್ದನ್ನು ನಮ್ಮೆಲ್ಲ ಆಟಗಾರರಿಗೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಭಾಳ ನಿಜವಾಗ್ಲೂ ಕೂಡ ಇವತ್ತು ನಾವು ನೋಡ್ತಾ ಇದ್ದೇವೆ, ಇಡೀ ದೀಪಾವಳಿ ಹಬ್ಬದ ಥರ ದೀಪಾವಳಿ ಹಬ್ಬವನ್ನು ಆಚರಣೆ ರೀತಿಯಲ್ಲಿ ಇವತ್ತು ಇಡೀ ದೇಶದ ಜನ, ನಿಮ್ಮ ಎಲ್ಲ ಮಾಧ್ಯಮಗಳಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ. ಇಡೀ ದೇಶದಲ್ಲಿ ಇವತ್ತು ಮಾಧ್ಯಮದಲ್ಲಿ ನೋಡ್ತಾ ಇದ್ದೇವೆ, ಇಡೀ ದೇಶ ಸಾಮಾನ್ಯ ದೇಶದ ಪ್ರಧಾನಮಂತ್ರಿಗಳಾಗಿದ್ದ ನರೇಂದ್ರ ಮೋದಿಯವರು ಇವತ್ತು ನಮ್ಮ ದೇಶದ ಆಟಗಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ಯಾರ. ಇಡೀ ದೇಶ ಭಾರತದ ಎಲ್ಲ ಆಟಗಾರರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಓಕೆ ನೋಡಿ ಸುಮಾ, ಇನ್ನೊಂದು ಬಹಳ ಪ್ರಮುಖವಾಗಿ ಒಟ್ಟು 26 ಆಟ, ಅದರಲ್ಲಿ ಸೌತ್ ಆಫ್ರಿಕಾ ಗೆದ್ದಿದ್ದು 11. ಆಮೇಲೆ 98ರಲ್ಲಿ ಉದ್ಘಾಟನಾ ಆವೃತ್ತಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ನಂತರ ಫೈನಲಿಗೆ ಎಂಟ್ರಿ ಆಗಿರೋದು ಇದೇ ಫಸ್ಟು. 5 ಬಾರಿ ಸೆಮೀಸ್ ಎಂಟ್ರಿ ಕೊಟ್ಟು ಸೋತಿತ್ತು. ಇದೆಲ್ಲ ಆದರೂ ಕೂಡ, ಇಷ್ಟೆಲ್ಲ ಅನುಭವ ಇದ್ದರೂ ಕೂಡ ಸೌತ್ ಆಫ್ರಿಕಾ ಎಡಬಿದ್ದಲ್ಲಿ ಮಿಡಲ್ ಆರ್ಡರ್ ಸ್ಟ್ರಾಂಗ್ ಇರಲಿಲ್ವಾ ಅಥವಾ ಬ್ಯಾಟಿಂಗ್ ಸ್ಪೆಲ್ ಮೇಲೆ ಫೋಕಸ್ ಇರಲಿಲ್ವಾ, ಏನು ಕತೆ? ಚೋಕರ್ಸ್ ಅನ್ನೋ ಹಣೆಪಟ್ಟಿ ಇದೆಯಲ್ಲ, ಅದನ್ನ ಪ್ರೂವ್ ಮಾಡಿದ್ರು ಮತ್ತೊಮ್ಮೆ. ಯಾಕೋ ಅವರಿಗೆ ಅದೃಷ್ಟ ಕೈ ಹಿಡಿತಿಲ್ಲ. ಪ್ರತಿ ವಿಶ್ವಕಪ್ನಲ್ಲೂ ಕೂಡ ಈ ಹಿಂದೆ ಸೆಮಿಫೈನಲ್ಗೆ ಬರ್ತಾ ಇದ್ರು. 36 ವರ್ಷಗಳಿಂದ ಹರಿಣ ಜನ ಏನಿದ್ದಾರೆ ವಿಶ್ವಕಪ್ಗಾಗಿ ಕಾಯ್ತಾನೆ ಇದ್ದಾರೆ. ಆದರೆ ಅವರಿಗೆ ವಿಶ್ವಕಪ್ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಸಾರಿ ಆ ಸೆಮಿಫೈನಲ್ ಹಂತ ಏನಿದೆಯಲ್ವಾ ಅದನ್ನು ದಾಟಿ ಫೈನಲಿಗೆ ಬಂದಿದ್ರು. ಆದರೆ ಅಲ್ಲೂ ಕೂಡ ಹೊಡಿಬಡಿ ಆಟ ಇದ್ರು, ಡೆಡ್ಲಿ ಬ್ಯಾಟರ್ಸ್ ಇದ್ರು. ಕ್ಲಾಸೆನ್ ಆಗಿರ್ಬೋದು, ಮಿಲ್ಲರ್ ಆಗಿರ್ಬೋದು, ತುಂಬ ಚೆನ್ನಾಗಿ ಆಡುವಂತಹ ಬ್ಯಾಟರ್ಸ್ ಇದ್ರು. ಆದರೆ ತುಂಬ ಚೆನ್ನಾಗಿ ಅವ್ರು ಬ್ಯಾಟಿಂಗ್ ಮಾಡ್ತಾ ಇದ್ರು. ಯಾವಾಗ ಬೂಮ್ರಾ ಬೌಲಿಂಗ್ ಅವರು ಫೀಲ್ಡಲ್ಲಿ ಇದ್ದಾರೆ, ಸ್ಟ್ರೈಕಲ್ಲಿ ಇದ್ದಾರೆ ಅಂತಂದಾಗ ಅವರೊಬ್ಬರೇ ಮ್ಯಾಚ್ನ ತಿನ್ಕೊಂಡ್ಬಿಡುವಂಥ ಕೆಪಾಸಿಟಿನ ನಾವು ಹೈದರಾಬಾದ್ ಟೀಮಲ್ಲಿ ನೋಡಿದ್ದೀವಿ ನಾವು ಅವ್ರನ್ನ. ಎಸ್, ಅವ್ರ ವಿಕೆಟ್ ಎಷ್ಟು ಪ್ರಮುಖ ಆಗಿತ್ತು ಅಂತ ಇಂಪಾರ್ಟೆಂಟ್ ಆಗಿತ್ತು. ಯಾಕಂತಂದ್ರೆ ಫೈನಲಿಗೆ ಬಂದಿದೆ ಅಂತ ಅಂದಾಗಲೇ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಿದ್ದು ಕ್ಲಾಸಿನ್ ವಿಕೆಟನ್ನು ಟೀಮ್ ಇಂಡಿಯಾ ಬೇಗನೆ ಪಡ್ಕೊಂಡ್ರೆ ಗ್ಯಾರಂಟಿ ಟೀಮ್ ಇಂಡಿಯಾ ಗೆಲ್ಲುತ್ತೆ ಅಂತಾನೆ ದಿವಿತ್. ಜೊತೆಗೆ ನಾವು ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಬಗ್ಗೆನೂ ಕೂಡ ನಾಗೇಂದ್ರ ಬಾಬು ಮಾತಾಡಬೇಕು. ಯಾಕೆ ಅಂತಂದರೆ 2021ನಲ್ಲಿ ಭಾರತದ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ. ಅದಾದಮೇಲೆ ರೋಹಿತ್ ಶರ್ಮಾ 3 ಬಾರಿ T20 ವಿಶ್ವಕಪ್ನಲ್ಲಿ ಭಾರತವನ್ನು ಮುನ್ನಡೆಸ್ತಾರೆ. ಯಶಸ್ವಿ ಕ್ಯಾಪ್ಟನ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ಧೋನಿ ನಂತರ 2022ರ ವಿಶ್ವಕಪ್ನಲ್ಲಿ ಸೆಮಿಫೈನಲ್ ತನಕ ತಂಡವನ್ನು ಕರ್ಕೊಂಡು ಹೋಗ್ತಾರೆ. ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಸೋಲ್ತಾರೆ. ಸಂಭ್ರಮದಲ್ಲಿ ಜನ ಇದ್ದಾರೆ, ಸಾಕಷ್ಟೊಂದು ಖುಷಿಯಲ್ಲಿದ್ದಾರೆ. ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತಾ ಇದ್ದಾರೆ. ಇವತ್ತಿನ ಸಾಕಷ್ಟು ಖುಷಿ, ನಿಜಕ್ಕೂ ಬೀದರ್ ಜಲ್ದಿ ಮನೆ ಮಾಡೋದು ಅಂತ ಹೇಳ್ಬೋದು. ಯಾವ ರೀತಿ ಏನು ವಿರಾಟ್ ಕೊಹ್ಲಿ ಬೂಮ್ರಾ 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 ಆ ಸೈಡು ಪಟಾಕಿ ಹಚ್ಚುವ ಮೂಲಕ ಎಲ್ಲೋ ಒಂದ್ ಕಡೆ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸಾಕಷ್ಟೊಂದು ಸಂಭ್ರಮದಲ್ಲಿ ಏನಂದ್ರೆ ಜನ ಇದ್ದಾರೆ, ಖುಷಿಯಲ್ಲಿ ಏನಂದ್ರೆ ಜನ ಇದ್ದಾರೆ. ನಿಜಕ್ಕೂ ಹಬ್ಬದ ವಾತಾವರಣ ಏನಂದ್ರೆ ಬೀದರಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ನೋಡ್ಬೋದು ಯಾವ ರೀತಿ ಭಾರತ್
ಮಾತಾ ಕಿ ಸಾಕಷ್ಟೊಂದು ಸಂಭ್ರಮದಲ್ಲಿ ಬೀದರ್ ಜನ ಇದ್ದಾರೆ. ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಒಂದು ಹಬ್ಬದ ವಾತಾವರಣವೇ ನಿರ್ಮಾಣ ಆಗಿದೆ. ಪ್ರತಿಯೊಬ್ಬರು ಇಂಡಿಯಾ ಇಂಡಿಯಾ ಅಂತ ಹೇಳೋ ಮೂಲಕ ನಿಜಕ್ಕೂ ಇವತ್ತಿನ ಅಂದ್ರೆ ಸಂಭ್ರಮ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಭಾರತ ದಕ್ಷಿಣ ಆಫ್ರಿಕಾನ ಸೋಲಿಸಿದೆ. ಆ ದಕ್ಷಿಣ ಆಫ್ರಿಕಾನ ಸೋಲಿಸಿ ಏನು ವರ್ಲ್ಡ್ ಕಪ್ ಗೆದ್ದಿದೆ ಗೊತ್ತಾ. ನಿಜಕ್ಕೂ ಬೀದರ್ ಜನರಲ್ಲಿ ಒಂದು ಸಾಕಷ್ಟೊಂದು ಸಂಭ್ರಮ, ಖುಷಿ ಮನೆ ಮಾಡೋದ ನೋಡ್ಬೋದು. ನಮಗೂ ಕೂಡ ಬಿಡ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಏನಂದ್ರೆ ಖುಷಿ ಸಂಭ್ರಮ ಮನೆ ಮಾಡ್ಯದ. ಇದು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ನೋಡ್ಬೋದು ನೀವು. ಆ ಸೈಡ್ ಎಲ್ಲ ಸಾಕಷ್ಟು ಜನ ಏನದಂದ್ರೆ ಅಂಬೇಡ್ಕರ್ ವೃತ್ತದಲ್ಲಿ ಸೇರಿ ಒಂದು ಸಂಭ್ರಮ ಆಚರಣೆ, ಹಬ್ಬದ ವಾತಾವರಣ ಏನಂದ್ರೆ ನಿರ್ಮಾಣ ಆಗ್ಯದ ನೋಡ್ಬೋದು ನೀವು. ರಾಷ್ಟ್ರಧ್ವಜ ಅಂದ್ರೆ ದೇಶದ ರಾಷ್ಟ್ರಧ್ವಜನ ಕೈಯಾಗ ಹಿಡ್ಕೊಂಡು ಇಂಡಿಯಾ ಇಂಡಿಯಾ ಅಂತೇಳಿ ಜಯಘೋಷ ಆಗ್ತಾ ಇದ್ದಾರೆ. ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಬೀದರಲ್ಲಿ ಕೂಡ ದೊಡ್ಡ ಪ್ರಮಾಣದ ಒಂದು ಸಂಭ್ರಮ ಆಚರಣೆಯಲ್ಲಿ ಬೀದರ್ ಜನ ಏನದಂದ್ರೆ ಇವತ್ತು ಈಗಾಗಲೇ ಸೌತ್ ಆಫ್ರಿಕಾ ವಿರುದ್ಧ ಭಾರತ ವರ್ಲ್ಡ್ T20 ವಿಶ್ವಕಪ್ ಗೆದ್ದಿದೆ. ನಿಜಕ್ಕೂ ರಾಜ್ಯದ ಮುಕುಟ ಬೀದರಲ್ಲಿ ಜನರಲ್ಲಿ ಒಂದು ಸಂಭ್ರಮ ಮನೆ ಮಾಡಿದೆ ಅಂತ ಹೇಳ್ಬಹುದು. ಭಾರತ್ ಗೆದ್ದಕ್ಕೆ ತುಂಬಾ ಖುಷಿಯಾಗಿದೆ. ಆದ್ರೆ ನಾ ಹೇಳೋದು ಒಂದೇ ಮಾತಂದ್ರೆ, ಇಷ್ಟು ದಿವಸ ಭಾಳ ಜನ ದೇಶದಾಗ ಪ್ಯಾಲಿಸ್ತಾನ್ ಜಿಂದಾಬಾದ್ ಅನ್ನೋರಿಗೆ ಈಗ ಒಂದು ಮಾತು ಹೇಳ್ತೀನಿ, ಭಾರತ್ ಗೆದ್ದೈತಿ. ಭಾರತ್ ಮಾತಾ ಕಿ ಜಿಂದಾಬಾದ್, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ನೋಡ್ರಿ ಈ ಸಲ ಕಪ್ RCB ನಮಗ್ ಬ್ಯಾಡ. ದೇಶಾದ್ಯಂತ ಸಂಭ್ರಮಾಚರಣೆ ಇನ್ನೂ ಇದು ಆರಂಭ ಅಷ್ಟೇ. ಇಡೀ ನಾಳೆ ದೇಶಾದ್ಯಂತ ಸಂಭ್ರಮಾಚರಣೆ ಯಾವ ರೀತಿಯಾಗಿರುತ್ತೆ ಅಂತೇಳಿ ನಾವು ಕಾದು ನೋಡಬೇಕಾಗುತ್ತೆ.